ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾನೇ ರುಚಿಯಾಗಿ ನಾವು ಮನೇಲಿರುವಂತಹ ತರಕಾರಿಗಳನ್ನ ಬಳಸಿ ಬಿಸಿಬೇಳೆ ಬಾತ್ ರೆಸಿಪಿನ ತೋರಿಸ್ತೀನಿ. ಮಾಡೋದಂತೂ ತುಂಬಾನೇ ಈಸಿ ಹಾಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮಾಡೋದಂತೂ ಸಿಂಪಲ್ಲು. ಈ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 5 ಲೀಟರ್ ಆಗುವಷ್ಟು ಕುಕ್ಕರ್ ತಗೊಂಡು ಇದಕ್ಕೆ 1 ಬಟ್ಲಾಗುವಷ್ಟು ಮನೇಲಿ ಬಳಸುವಂತಹ ತೊಗರಿ ಬೇಳೆನ ತಗೊಂಡಿದ್ದೀನಿ. ಇದಕ್ಕೆ ನಾವು 1 ಬಟ್ಲಾದ್ರೆ ಸಾಕು. ಹಾಗೆ ಅರ್ಧ ಬಟ್ಲಾಗುವಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ. ಇದಕ್ಕೆ 2 ಕಪ್ ಆಗುವಷ್ಟು ಅಂದ್ರೆ 2 ಬಟ್ಲಾಗುವಷ್ಟು ಮನೇಲಿ ಬಳಸುವಂತಹ ಸೋನಾ ರೈಸ್ ಆಗಿರ್ಬೋದು, ಇಲ್ಲ ರೇಷನ್ ಅಕ್ಕಿ ಆಗಿರ್ಬೋದು, ಯಾವ್ದಾದ್ರು ತಗೊಂಡ್ರು ಚೆನ್ನಾಗಿರುತ್ತೆ. ನಾನಿಲ್ಲಿ ಸೋನಾ ಅಕ್ಕಿನ ತಗೊಂಡಿದ್ದೀನಿ. ಇದನ್ನ ಇವಾಗ ನೀಟಾಗಿ ಒಂದ್ 2-3 ಸಲನಾದ್ರೂ ವಾಶ್ ಮಾಡ್ಕೋಬೇಕು. ಇದ್ರಲ್ಲಿ ಏನಾದ್ರೂ ಡಸ್ಟ್ ಎಲ್ಲ ಇದ್ರೆ ಅದನ್ನ ನೀಟಾಗಿ ಹೋಗೋವರೆಗೂ ನೀಟಾಗಿ ಒಂದ್ 2-3 ಸಲ ವಾಶ್ ಮಾಡ್ಕೊಂಡ್ರೆ ಸಾಕು. ಇವಾಗ ನಾನು ವಾಶ್ ಮಾಡ್ಕೊಂಡು ಹಿಡ್ಕೊಂಡಿದ್ದೀನಿ. ಇದಕ್ಕೆ ನಾನು ತರಕಾರಿಗಳ ಹಾಗೆ 2 ಆಲೂಗಡ್ಡೆನ ನೀಟಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ 1 ಬಟ್ಲಾಗುವಷ್ಟು ಹಸಿ ಬಟಾಣಿ, ಫ್ರೆಶ್ ಬಟಾಣಿ. ನೀವು ನೈಟ್ ನೆನೆಸಿಟ್ಟು ಬೆಳಿಗ್ಗೆನೂ ಹಾಕೋಬಹುದು ಒಣಗಿರೋ ಬಟಾಣಿ ಆದ್ರೆ. ನಾನಿಲ್ಲಿ ಹಸಿ ಬಟಾಣಿ ಆಗಿರೋದ್ರಿಂದ 1 ಬಟ್ಲಾಗುವಷ್ಟು ತಗೊಂಡಿದ್ದೀನಿ. ಹಾಗೆ 2 ಕ್ಯಾರೆಟ್ನ ನೀಟಾಗಿ ಸಿಪ್ಪೆ ತೆಗೆದು ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1 ಗೆಡ್ಡೆಕೋಸು ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ. ಹಾಗೆ 1 ಬಟ್ಲಾಗುವಷ್ಟು ಬೀನ್ಸು. ಇದನ್ನೆಲ್ಲ ಹಾಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ 1 ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಪುಡಿ ಉಪ್ಪನ್ನ ಹಾಕ್ಕೊಂತ ಇದ್ದೀನಿ. ನಾವು ಇವಾಗಲೇ ಪುಡಿ ಉಪ್ಪು ಹಾಕೋಣೋದ್ರಿಂದ ಅನ್ನಕ್ಕೆ ಮತ್ತೆ ಕಾಳುಗಳಿಗೆಲ್ಲ ನೀಟಾಗಿ ಉಪ್ಪು ಹತ್ಕೊಳ್ಳುತ್ತೆ. ಹಾಗಾಗಿ ನಾನು ಇವಾಗಲೇ ಹಾಕ್ಕೊಂತಿದ್ದೀನಿ. ಹಾಗೆ ಇದಕ್ಕೆ ನಾವು ಮುಳುಗುವಷ್ಟು ನೀರು ಹಾಕ್ಕೋಬೇಕು. ಅಂದ್ರೆ ನಾನಿಲ್ಲಿ 4 ಕಪ್ ಆಗೋವಷ್ಟು ನೀರು ಹಾಕ್ಕೊಂತಿದ್ದೀನಿ. ನಾವು 4 ಕಪ್ ನೀರು ಹಾಕ್ಕೊಂಡ್ರು ಕೂಡ ಗಟ್ಟಿಯಾಗಿರುತ್ತೆ. ನಾವು ಬೇಳೆ ಅಕ್ಕಿ ಜಾಸ್ತಿ ಹಾಕಿರೋದ್ರಿಂದ ಬಿಸಿಬೇಳೆ ಬಾತ್ ನಾವು 1 ಕಪ್ ಹಾಕಿದ್ರೂ 10 ಜನ ಊಟ ಮಾಡ್ಬೋದು, ಅಷ್ಟು ಜಾಸ್ತಿ ಆಗುತ್ತೆ. ಇವಾಗ ನಾನು 2 ಕಪ್ ಆಗಿರೋದ್ರಿಂದ ಜಾಸ್ತಿ ಬಿಸಿಬೇಳೆ ಬಾತ್ ಆಗುತ್ತೆ. ಇವಾಗ ನಾವು ಲಿಟಲ್ ಕ್ಯಾಪ್ ಕ್ಲೋಸ್ ಮಾಡಿ ನಾವು 2-3 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಇವಾಗ ನಾನು 2-3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂತ. ಇವಾಗ ನೋಡ್ತೀರಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದು ಫುಲ್ಲು ಪಾಯಸ ಆಗಿದೆ. ಇವಾಗ ಬೇಳೆ ಅನ್ನ ಎಲ್ಲ ತಿರುಗಿಸ್ಬೇಕಾದ್ರೆ ಸ್ವಲ್ಪ ನಿಮಗೆ ಗಟ್ಟಿ ಅಂತ ಅನ್ನಿಸ್ತಿದೆ ಅಲ್ವಾ? ಇದಕ್ಕೆ ನಾವು 1 ಗ್ಲಾಸ್ ಅಷ್ಟು ನೀರು ಹಾಕೊಳ್ಳೋಣ. ತಣ್ಣೀರು ಹಾಕೊಂಡ್ರೆ ಸ್ವಲ್ಪ ಹುಡಿಯಾಗಿ ಚೆನ್ನಾಗಾಗುತ್ತೆ. ಹಾಕೊಳ್ಳೋದಕ್ಕೆ ಬೇರೆ ಪಾತ್ರೆಗೆ ಸರಿ ಹೋಗುತ್ತೆ. ಇವಾಗ ನಾನು 1 ಗ್ಲಾಸ್ ಅಷ್ಟು ನೀರು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದ್ಸಲ. ಇವಾಗ ಕಂಪ್ಲೀಟ್ ಆಗಿ ಸ್ವಲ್ಪ ಕೂಲ್ ಆಗಲಿ, ಹುಡಿ ಆಗಲಿ ತರಕಾರಿ ಕಾಳುಗಳೆಲ್ಲ. ಇವಾಗ ನಾವು ಸೈಡಲ್ಲಿ ಅದನ್ನು ಬಿಟ್ಟು ಸ್ವಲ್ಪ ಕೂಲ್ ಆಗೋವರೆಗೂ ಬಿಟ್ಟಾದ್ಮೇಲೆ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಳ್ಳೋಣ. ತಳ ಗಟ್ಟಿ ಇರೋವಂಥ ಪಾತ್ರೆನ ಇಟ್ಕೊಳ್ಳಿ. ಗ್ಯಾಸ್ ಆನ್ ಮಾಡಿಕೊಂಡು ಇದಕ್ಕೆ ಒಂದು 4 ಸ್ಪೂನ್ 5 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಒಂದು 1/4 ಬಟ್ಲಾಗುವಷ್ಟು ಕಡಲೆ ಬೀಜನ ತಗೊತಿದ್ದೀನಿ. ಕಡಲೆ ಬೀಜನ ನಾವು ಫ್ರೈ ಮಾಡ್ಕೋಬೇಕು. ನಾವು ಇಲ್ಲಾಂದರೆ ಬಿಸಿಬೇಳೆ ಬಾತ್ ಒಳಗೆ ಹಾಕ್ಕೊತೀವಿ ಅಂದರೆ ಸ್ವಲ್ಪ ಅದು ಕಾಳುಗಳಾಗಿರುತ್ತೆ. ಇದರಲ್ಲಾದರೆ ಕ್ರಿಸ್ಪಿಯಾಗಿ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ. ಇವಾಗ ಕಡಲೆ ಬೀಜ ಫ್ರೈ ಮಾಡಾದ್ಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಉದ್ದುದ್ದಕ್ಕೆ 2 ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ 1 ಹಿಡಿ ಹಾಕುವಷ್ಟು ಕರಿಬೇವನ್ನ ಹಾಕ್ಕೊಳ್ಳಿ. ಕರಿಬೇವು ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಒಂದು 4 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾನು 1 ಕ್ಯಾಪ್ಸಿಕಮ್ಮನಲ್ಲಿ ಅರ್ಧ ಕ್ಯಾಪ್ಸಿಕಮ್ನ ಈ ರೀತಿ ಹೆಚ್ಕೊಂಡಿದ್ದೀನಿ. ಇದು ರೆಡ್ ಕಲರ್ ಆಗಿದೆ ಕ್ಯಾಪ್ಸಿಕಮ್ಮು, ಹಾಗಾಗಿ ಟೊಮೊಟೊ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಕ್ಯಾಪ್ಸಿಕಮ್ ಇದು. ಕ್ಯಾಪ್ಸಿಕಮ್ ಹಾಕ್ಕೊಂಡು ಸ್ವಲ್ಪ ಫ್ಲೇವರ್ ಬಿಡೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಇವಾಗ 2 ಟೊಮೊಟೊನ ಹಾಕ್ಕೊತಿದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಸ್ವಲ್ಪ ಸ್ನ್ಯಾಶ್ ಆಗಬೇಕು ಅಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಹಾಗಾಗಿ ನಾನಿಲ್ಲಿ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ಬೇಗ ಸ್ನ್ಯಾಶ್ ಆಗಿ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೆಂದಿದೆ ಅಂತ ಅನ್ಸಾದ್ಮೇಲೆ ಇದಕ್ಕೆ ಮಸಾಲೆಗೆ 2 ಸ್ಪೂನ್ ಖಾರದ ಪುಡಿ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಅರಿಶಿನ ಪುಡಿ ಏನಕ್ಕೆ ಅರ್ಧ ಸ್ಪೂನ್ ಹಾಕ್ಕೊತಿದ್ದೀನಿ ಅಂದರೆ ಕಲರು ಹಾಗೆ ಫ್ಲೇವರು ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ. ಇದಕ್ಕೆ ನಾನು MTR ಬಿಸಿಬೇಳೆ ಬಾತ್ ಪೌಡರ್ ತೊಗೊಂಡಿದ್ದೀನಿ. 2 ಪ್ಯಾಕೆಟ್ ಹಾಕ್ಕೊತಿದ್ದೀನಿ. ನೋಡಿ 2 ಕಪ್ಪು ಅಕ್ಕಿಗೆ 2 ಪ್ಯಾಕೆಟ್ MTR ಪೌಡರ್ ಬಿಸಿಬೇಳೆ ಬಾತ್ ಪೌಡರ್ ಬೇಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಸಪ್ಪೆ ಅನಿಸುತ್ತೆ, ಟೇಸ್ಟ್ ಕರೆಕ್ಟಾಗಿ ಹೊಂದ್ಕೊಳೋದಿಲ್ಲ. ಇವಾಗ ಇದನ್ನು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ. 1/4 ಭಾಗದಷ್ಟು ನೀರು ಹಾಕ್ಕೊಂಡು ಮಸಾಲೆ ಕುದಿಯೋದಕ್ಕೆ ಬಿಡಿ.
ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿ ಮಸಾಲೆ ಕುದಿಬೇಕು, ಅಲ್ಲಿವರೆಗೂ ಒಂದು 2 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ರೆ ಸಾಕು. ನೋಡಿ ಈಗ ಸ್ವಲ್ಪ ಕಲರ್ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಹಾಗೆ ಹಸಿ ಸ್ಮೆಲ್ ಕೂಡ ಹೋಗಿದೆ. ಇವಾಗ ನಾವು ಬೇಯಿಸಿಟ್ಕೊಂಡಿರೋಂತಹ ತರಕಾರಿ ಅಕ್ಕಿ ಬೇಳೆನ ಹಾಕ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಒಂದು 2 ಲೋಟದಷ್ಟು ನೀರು ಹಾಕ್ಕೊಂಡು ಕುಕ್ಕರಿಗೆ ಹಾಕ್ಕೊತಿದ್ದೀನಿ. ನಮಗೆ ಇನ್ನೂ ನೀರು ಬೇಕಾಗುತ್ತೆ, ಯಾಕಂದರೆ ನಾವು ಗಟ್ಟಿ ಜಾಸ್ತಿ ಇರೋದಿಲ್ಲ ಅಲ್ವಾ ಬಿಸಿಬೇಳೆಬಾತ್, ತುಂಬ ತೆಳ್ಳಗಿದ್ರೇ ಚೆಂದ. ಈಗ ನಾನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ತೀನಿ, ಎಲ್ಲ ಕಲರು ಎಲ್ಲ ಸೈಡು ನೀಟಾಗಿ ಹೊಂದ್ಕೊಳ್ಳೋ ರೀತಿ. ಇದಕ್ಕೆ ಮತ್ತೆ ನಾನು ಸೈಡಲ್ಲಿ ಬಿಸಿನೀರು ಇಟ್ಕೊಂಡು ಮತ್ತೆ 2 ಕಪ್ ಆಗೋವಷ್ಟು ನೀರು ಹಾಕ್ಕೊತಿದ್ದೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ, ಚೆನ್ನಾಗಿ ಕುದಿ ಬಂದರೆ ಇನ್ನೂ ಕಲರ್ ಚೆನ್ನಾಗಿ ಕಾಣುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡ್ತಿರಬೇಕು. ನೀವು ಹೈ ಫ್ಲೇವರಲ್ಲಿ ಬಿಟ್ಟರೆ ಇದು ಸ್ವಲ್ಪ ತಳ ಹಿಡಿದ್ಬಿಡುತ್ತೆ, ಹಾಗಾಗಿ ಮಿಕ್ಸ್ ಮಾಡ್ತಿರಬೇಕು. ಇದಕ್ಕೆ ನಾವು ಲಾಸ್ಟಿಗೆ 1 ನಿಂಬೆಹಣ್ಣಿನ ಗಾತ್ರದಂತಹ ಹುಣಸೆಹಣ್ಣನ್ನ ನೆನೆಸಿಟ್ಕೊಂಡು ಈ ರೀತಿ ರಸನ ಹಾಕ್ಕೋಬೇಕಾಗುತ್ತೆ. ಇದ್ರ ಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನಿಸಿದ್ರೆ ಇದಕ್ಕೆ ಇನ್ನೂ 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ನಾನಿವಾಗ ಹುಣಸೆಹಣ್ಣಿನ ರಸದ ಮೇಲೆ ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊತಿದ್ದೀನಿ ಚೆನ್ನಾಗಿ. ನೋಡ್ತಿರ್ಬೋದು ಕಲರ್ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ. ಇನ್ನೂ ಚೆನ್ನಾಗಿ ಕುದ್ದಾದ್ಮೇಲೆ ಕಲರ್ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ. ಇವಾಗ ನೀವು ಒಂದು ಮೇಲೆ ಪ್ಲೇಟ್ನ ಮುಚ್ಚಿಟ್ಟು ಒಂದು 2-3 ನಿಮಿಷ ಬಿಡಿ, ಲೋ ಫ್ಲೇಮಲ್ಲಿ ಬಿಟ್ಟರೆ ಕಲರ್ ಸಕ್ಕತ್ತಾಗಿ ಕಾಣುತ್ತೆ. ನೋಡ್ತಿರ್ಬೋದು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಚೆನ್ನಾಗಿ ತಳ ಹಿಡಿದಿರೋ ರೀತಿ ಕುದಿಸ್ಕೊಳ್ಳಿ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ತಳ ಹಿಡಿದಿರೋ ರೀತಿ. ಇವಾಗ ಯಾವುದೇ ರೀತಿ ತಳ ಹಿಡ್ದಿಲ್ಲ, ಬಿಸಿಬೇಳೆಬಾತು ಕಂಪ್ಲೀಟಾಗಿ ಕರೆಕ್ಟಾಗಿ ರೆಡಿಯಾಗಿದೆ. ಫೈನಲ್ಲಾಗಿ ನಾವು ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಬಿಸಿಬೇಳೆಬಾತ್ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.